ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಇಂದು 5th ಆಗಸ್ಟ್ 2026 ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಏನಂತಂದರೆ FSSAI ಫಸಾಯಿ ಆರ್ಡರ್ಸ್ ಡಾಬರ್ ಟು ವಿತ್ಡ್ರಾ ಪ್ರಾಡಕ್ಟ್ಸ್ ಕ್ಯಾರಿಂಗ್ ಮಿಸ್ಲೀಡಿಂಗ್ 100% ಕ್ಲೇಮ್ಸ್. ಏನಂತ ನೋಡ್ಕೊಂಡು ಬರೋಣ. ಸೊ FSSAI ಏನು ಹೇಳಿದೆ ಅಂತಂದರೆ ಇಟ್ ಹ್ಯಾಸ್ ಡೈರೆಕ್ಟೆಡ್ ಡಾಬರ್ ಇಂಡಿಯಾ ಲಿಮಿಟೆಡ್. ನೋಡಿರ್ತಾರೆ ನ್ಯೂಸಲ್ಲಿ ಡಾಬರ್ ಅಥವಾ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತಾರೆ ಡಾಬರ್ ಪೇಸ್ಟ್, ಡಾಬರ್ ಹನಿ ಎಕ್ಸೆಟ್ರಾ ಅದು ತುಂಬ ಫೇಮಸ್ ಆಗಿದೆ. ಸೊ ಅವರಿಗೆ FSSAI ಏನು ಡೈರೆಕ್ಟ್ ಮಾಡಿದ್ದಾರೆ ಅಂದರೆ ಟು ವಿತ್ಡ್ರಾ ಪ್ರಾಡಕ್ಟ್ಸ್ ಕ್ಯಾರಿಂಗ್ ಮಿಸ್ಲೀಡಿಂಗ್ 100% ಕ್ಲೇಮ್ಸ್. ಏನು ಕ್ಲೇಮ್ ಮಾಡಿರ್ತಾರೆ? 100% ನ್ಯಾಚುರಲ್ ಹನಿ, 100% ಪ್ಯೂರ್ ಸೀಡರ್, 100% ಆರ್ಗ್ಯಾನಿಕ್ ವಾಟರ್ ಅಂತೆಲ್ಲ ಕ್ಲೇಮ್ ಮಾಡಿರ್ತಾರೆ. ಸೊ ಇದೆಲ್ಲ ಮಿಸ್ಲೀಡಿಂಗ್ ಕ್ಲೇಮ್ಸ್ ಇದೆ, ಅದನ್ನು ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವ ಪ್ರಾಡಕ್ಟ್ಸಪ್ಪ ಅಂತಂದರೆ ಹನಿ, ಆ್ಯಪಲ್ ಸೈಡರ್ ವಿನೆಗರ್, ವರ್ಜಿನ್ ಕೋಕೋನಟ್ ಆಯಿಲ್, ಸೆಸೆಮ್ ಆಯಿಲ್, ಕೌ ಘೀ, ಕೋಕೋನಟ್ ವಾಟರ್, ಕೋಕೋನಟ್ ಮಿಲ್ಕ್ ಇದೆಲ್ಲದನ್ನು ಕೂಡ 100% ಪ್ಯೂರ್ 100% ಆರ್ಗ್ಯಾನಿಕ್ ಅಂತ ಕ್ಲೇಮ್ ಮಾಡ್ತಾಯಿದ್ರು. ಅದನ್ನು ರಿಮೂವ್ ಮಾಡೋಕ್ಕೆ ಹೇಳಿದೆ. ಯಾಕೆ ಈ ಥರ ಆ್ಯಕ್ಷನ್ ತೊಗೊಂಡಿದೆ? ಯಾಕೆಂದರೆ FSSAI ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿತ್ತು. ಆ ರಿಸರ್ಚಲ್ಲಿ ಏನು ಕಂಡು ಬಂದಿದೆ ಅಂತಂದರೆ ಅವರು ಕ್ಲೇಮ್ ಮಾಡಿರೋದು ರಾಂಗ್ ಆಗಿದೆ. 100% ನ್ಯಾಚುರಲ್, 100% ಪ್ಯೂರ್, 100% ಆರ್ಗ್ಯಾನಿಕ್, 100% ಪ್ಯೂರಿಟಿ ಗ್ಯಾರಂಟೆಡ್, 100% ಟೆಂಡರ್ ಇವೆಲ್ಲವೂ ಆಂಬಿಗ್ಯುಯಸ್, ಅನ್ವೆರಿಫೈಯಬಲ್ ಆ್ಯಂಡ್ ಲೈಕ್ಲಿ ಟು ಬಿ ಮಿಸ್ಲೀಡಿಂಗ್ ಕನ್ಸ್ಯೂಮರ್ಸ್ ಅಂತ. ಸೊ ಇದನ್ನು ಆಂಬಿಗ್ಯೂಸ್ ಆಗಿದೆ, ಇದನ್ನು ವೆರಿಫೈ ಮಾಡೋಕ್ಕಾಗೋದಿಲ್ಲ. ಸೊ ರಿಸರ್ಚ್ನ ಕಂಡಕ್ಟ್ ಮಾಡಿದಾಗ ಏನು ಗೊತ್ತಾಗಿದೆ ಅಂತಂದರೆ ಸೊ ದೀಸ್ ಆರ್ ಆಂಬಿಗ್ಯೂಸ್ ಆಗಿದೆ. ಇದು ಕಸ್ಟಮರ್ಸ್ಗೆ ಮಿಸ್ಲೀಡ್ ಮಾಡುವಂಥದ್ದಿದೆ, ಅದಕ್ಕೋಸ್ಕರ ಆ್ಯಕ್ಷನ್ ತೊಗೊಂಡಿದೆ. ಸೊ ಮಿಸ್ಲೀಡ್ ಮಾಡೋದ್ರಿಂದ ಇದೇನು ಮಾಡುತ್ತೆ? ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಡ್ವರ್ಟೈಸಿಂಗ್ ಆ್ಯಂಡ್ ಕ್ಲೇಮ್ಸ್ ರೆಗ್ಯುಲೇಷನ್ಸ್ 2018ನ ವೈಲೇಟ್ ಮಾಡ್ತಾಯಿತ್ತು. ಈ ಆ್ಯಕ್ಷನ್ ಇದೇನು ಕ್ಲೇಮ್ ಮಾಡ್ತಾ ಇದ್ರಲ್ಲ ಅದು ಈ ರೆಗ್ಯುಲೇಷನ್ಸ್ನ ವೈಲೇಟ್ ಮಾಡ್ತಾಯಿತ್ತು. ಅದಕ್ಕೋಸ್ಕರ FSSAI ಅವರು ಏನೇನು ಕ್ಲೇಮ್ ಮಾಡ್ತಿದ್ದಾರೆ ಆ ಕ್ಲೇಮ್ನ ರಿಟರ್ನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ, ವಿತ್ಡ್ರಾ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಅದರ ಜೊತೆಗೆ ಬೇರೆ ವೈಲೇಷನ್ಸ್ ಕೂಡ ಕಂಡುಬಂದಿದೆ. ಏನಂತಂದರೆ ಜೈವಿಕ್ ಭಾರತ್ ಲೋಗೋ, ಆರ್ಗ್ಯಾನಿಕ್ ಫುಡ್ಡಿಗೋಸ್ಕರ ಕೊಡುವಂಥ ಲೋಗೋನ ಯೂಸ್ ಮಾಡ್ಕೋತಾ ಇದ್ರು. ಸೊ ಡಾಬರ್ ಹಿಮಾಲಯನ್ ಆರ್ಗ್ಯಾನಿಕ್ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಡಾಬರ್ ಆರ್ಗ್ಯಾನಿಕ್ ಹನಿ ಏನು ಮಾಡ್ತಾಯಿದ್ರು ಅಂದರೆ ಜೈವಿಕ್ ಭಾರತ್ ಲೋಗೋನ ಯೂಸ್ ಮಾಡ್ತಾಯಿದ್ರು, ಈ ಲೋಗೋನ ಯೂಸ್ ಮಾಡ್ತಾಯಿದ್ರು, ವಿಚ್ ಈಸ್ ವಿತೌಟ್ FSSAI ಆರ್ಗ್ಯಾನಿಕ್ ಎಂಡೋರ್ಸ್ಮೆಂಟ್. FSSAI ಅದಕ್ಕೆ ಸರ್ಟಿಫಿಕೇಷನ್ ಕೊಡೋದಕ್ಕಿಂತ ಮುಂಚೆನೇ ಅವರೇ ಇದನ್ನ ಯೂಸ್ ಮಾಡ್ತಾಯಿದ್ರು. ಸೊ ಇದೇನಂತಂದರೆ FSS ಆರ್ಗ್ಯಾನಿಕ್ ಫುಡ್ಸ್ ರೆಗ್ಯುಲೇಷನ್ 2017ನ ವೈಲೇಟ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ತೆಗೆದಾಕಿ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಪೌಂಡ್ ಫುಡ್ಸ್ ಮೇಲೆ ಕ್ಲೇಮ್ನ ಇಂಪ್ರಾಪರಾಗಿ ಕ್ಲೇಮ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಡಾಬರ್ ಹೋಮ್ ಮೇಡ್ ಕೋಕೋನಟ್ ಮಿಲ್ಕ್ನ ಏನು ಕ್ಲೇಮ್ ಮಾಡ್ತಾಯಿದ್ದಾರೆ 100% ಪ್ಯೂರಿಟಿಯಿಂದ ಕ್ಲೇಮ್ ಮಾಡಿ ಸೇಲ್ ಮಾಡ್ತಾಯಿದ್ರು. ಬಟ್ 100% ಪ್ಯೂರಿಟಿನ ಕಾಂಪೌಂಡ್ ಫುಡ್ಡಲ್ಲಿ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ದಿಸ್ ಕೋಕೋನಟ್ ಮಿಲ್ಕ್ ಇಸ್ ಅ ಕಾಂಪೌಂಡ್ ಫುಡ್ ಇತ್ತಂದರೆ 100% ಪ್ಯೂರಿಟಿ ಅಂತ ಕ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇದೆಲ್ಲದನ್ನು ವೈಲೇಷನ್ಸ್ಗೋಸ್ಕರ ಡಾಬರ್ ಮೇಲೆ FSSAI ಆ್ಯಕ್ಷನ್ ತೊಗೊಂಡಿದೆ. ಸೊ ಈ ಆ್ಯಕ್ಷನ್ಸ್ ಏನಪ್ಪ ಅಂತಂದರೆ ಸೇಲ್ನ ಹಾಲ್ಟ್ ಮಾಡಿ, ಆಮೇಲೆ ಯಾವ್ಯಾವ ಪ್ರಾಡಕ್ಟ್ಸಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ಆ ಸೇಲ್ನ ಹಾಲ್ಟ್ ಮಾಡಿ ಅದರಲ್ಲಿ ಬಂದಿರುವಂಥ 100% ಕ್ಲೇಮ್ನ ತೆಗೆದುಹಾಕಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಚ್ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ಇದ್ದರೆ ಯಾವಾಗ ಇಮ್ಮಿಡಿಯೇಟ್ ಎಫೆಕ್ಟಿಂದ ತೆಗೆದುಹಾಕಿ ಅಂತ. ಸೊ ಇನ್ಮೇಲೆ ನೀವು ಡಾಬರಲ್ಲಿ ಯಾವುದಾದ್ರೂ ಹನಿ, ಪೇಸ್ಟ್, ಘೀ, ಕೌ ಎಕ್ಸೆಟ್ರಾ ಅಂದರೆ 100% ಪ್ಯೂರಿಟಿ ಅಥವಾ ಅದು ಕ್ಲೇಮ್ ಮಾಡ್ಕೊಂಡಿತ್ತಂದರೆ ನೀವು ಅದನ್ನು ಕಂಪ್ಲೇಂಟ ರೈಸ್ ಮಾಡ್ಬೋದು. ಆ ಶಾಪಿಂದ ಅದನ್ನು ತೆಗೆದುಹಾಕ್ತಾರೆ ಇವಾಗ. ಆ್ಯಂಡ್ ಡಾಬರ್ ಅವ್ರಿಗೆ ಒಂದು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂತ ವಿತಿನ್ 15 ಡೇಸಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಡಾಬರ್ಸ್ ರೆಸ್ಪಾನ್ಸ್ ಏನು ಮಾಡಿದ್ದಾರೆ ಅಂದರೆ ಬಿಲೀವ್ಸ್ ಇಟ್ಸ್ ಲೇಬಲ್ಸ್ ಕಂಪ್ಲೈ ವಿತ್ ಲೀಗಲ್ ಫ್ರೇಮ್ವರ್ಕ್ ಮತ್ತು ಇಂಡಸ್ಟ್ರಿ ಪ್ರಾಕ್ಟೀಸ್ನ ಫಾಲೋ ಮಾಡ್ತಾ ಇದ್ದೀನೋ ಅಂತಂದು ಹೇಳಿದ್ದಾರೆ. ಸ್ಟ್ಯಾಂಡ್ಸ್ ಬೈ ದ ಪ್ಯೂರಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ಇಟ್ಸ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿನೈಸ್ ಮೇಕಿಂಗ್ ಎನಿ ಮಿಸ್ಲೀಡಿಂಗ್ ಕ್ಲೇಮ್ಸ್ ಅಂತ ಹೇಳಿದ್ದಾರೆ. ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಟ್ರಾನ್ಸಿಷನಿಂಗ್ ಟು ನ್ಯೂ ಲೇಬಲ್ಸ್ ಅಡ್ವರ್ಟೈಸ್ಮೆಂಟ್ಸ್ ವಿತೌಟ್ 100% ಕ್ಲೇಮ್ಸ್. ಇಲ್ಲಿ ನೋಡಿ ಎಷ್ಟು ಕಾಂಟ್ರಾಡಿಕ್ಟರಿ ಇದೆ. ಏನು ಹೇಳ್ತಾ ಇದ್ದಾರೆ? ನಾವು ಮಾಡಿರೋದು ಕಂಪ್ಲೀಟ್ ಪ್ಯೂರ್ ಆಗಿದೆ, ಆರ್ಗ್ಯಾನಿಕ್ ಇದೆ ಅಂತ ಹೇಳ್ತಾ ಇದ್ದೀವಿ, ಆದರೂ ಕೂಡ 100% ಕ್ಲೇಮ್ನ ತೆಗೆದುಹಾಕೋದಕ್ಕೆ ರೆಡಿ ಆಗಿದ್ದಾರೆ ಆಲ್ರೆಡಿ. ಸೊ ಅವ್ರಿಗೂ ಗೊತ್ತು 100% ಪ್ಯೂರಿಟಿ ಇಲ್ಲ, ಕ್ಲಾರಿಟಿ ಇಲ್ಲ, ನ್ಯಾಚುರಲ್ ಇಲ್ಲ ಅಂತ, ಹಾಗಾಗಿ ತೆಗಿತಾ ಇದ್ದಾರೆ. ಆಮೇಲೆ ಮೋಸ್ಟ್ ಲೇಬಲ್ಸ್ ಮತ್ತು ಅಡ್ವರ್ಟೈಸ್ಮೆಂಟ್ಸ್ ಮತ್ತು ವೆಬ್ಸೈಟ್ಸ್ ಹ್ಯಾವ್ ಐದರ್ ಟ್ರಾನ್ಸಿಷನ್ಡ್ ಆರ್ ಇನ್ ಟ್ರಾನ್ಸಿಷನ್ ರಿಮೂವ್ ಮಾಡ್ತಾ ಇದ್ದಾರೆ. ಜೊತೆಗೆ ಲೀಗಲ್ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಇದರ ಇಂಪ್ಯಾಕ್ಟ್ ಏನಾಗಿದೆಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಏನು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅಂತಂದರೆ ಡಾಬರ್ದು ಶೇರ್ಸ್ ಟೋಟಲಾಗಿ 4% ಕಡಿಮೆ ಆಗಿದೆ. ಸೊ ರುಪೀಸ್ ಇವಾಗ 408.25 ಅಂತ BSE ಸಿಗ್ತಾ ಇದೆ. ಆಮೇಲೆ ಇದು ಇದರ ಇಂಪ್ಯಾಕ್ಟ್. ಸೊ FSSAI ಏನಪ್ಪ ಅಂತಂದರೆ FSSAI ಅಂದರೆ ಇಂಡಿಯಾದ ಪ್ರೀಮಿಯರ್ ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ ಸೆಟ್ ಮಾಡುವಂಥ ಆರ್ಗನೈಸೇಷನ್. ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಅಂದರೆ ಒಂದು ಲಾ ಇಂದ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಯಾವ ಲಾ ಅದು ಅಂತಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಆಫ್ 2006 ಲಾ ಅಂತ. ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ ಬರುತ್ತೆ. ಫಂಕ್ಷನ್ಸ್ ಏನಂದರೆ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಾಗಲಿ, ಫುಡ್ ಸೇಫ್ಟಿ ಎನ್ಶೂರ್ ಮಾಡೋದಾಗಲಿ, ಲೈಸೆನ್ಸ್ ರೆಗ್ಯುಲೇಟ್ ಮಾಡೋದಾಗಲಿ, ಮಾನಿಟರ್ ಮಾಡೋದಾಗಲಿ ಮತ್ತು ಕನ್ಸ್ಯೂಮರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದೆಲ್ಲದು ಕೂಡ FSSAI ಕೆಳಗಡೆ ಬರುತ್ತೆ.
ಸೊ ಇದು 100% ಕ್ಲೇಮ್ಸ್ ಯಾಕೆ ಪ್ರಾಬ್ಲಮೆಟಿಕ್ ಆಗುತ್ತೆ ಅಂತಂದರೆ 100% ಕ್ಲೇಮ್ಸ್ನ ಮಾರ್ಕೆಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ಕನ್ಸ್ಯೂಮರ್ಸ್ನ ಮಿಸ್ಲೀಡ್ ಮಾಡ್ತಾ ಇದ್ವಿ. ಸುಳ್ಳು ಭರವಸೆ ಕೊಟ್ಟು ಕನ್ಸ್ಯೂಮರ್ಸ್ಗೆ ಅದನ್ನು ಸೇಲ್ ಅಥವಾ ಪರ್ಚೇಸ್ ಮಾಡೋದಕ್ಕೋಸ್ಕರ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಇಂಪಾಸಿಬಲ್ ಟು ವೆರಿಫೈ ಸೈಂಟಿಫಿಕಲಿ. 100% ಕ್ಲೇಮ್ನ ವೆರಿಫೈ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಮಾಡುತ್ತೆ ಯಾರಲ್ಲಿ, ಕನ್ಸ್ಯೂಮರ್ ಹತ್ರ. ದೆನ್ ಕನ್ಸ್ಯೂಮರ್ಸ್ನ ಮಿಸ್ಲೀಡ್ ಮಾಡುತ್ತೆ ಬಟ್ ಪ್ಯೂರಿಟಿ, ನ್ಯಾಚುರಲ್ನೆಸ್ ಎಕ್ಸೆಟ್ರಾ. ಸೊ ಇನ್ಫಾರ್ಮ್ಡ್ ಕನ್ಸ್ಯೂಮರಿಸಮ್ ಕಡಿಮೆ ಆಗುತ್ತೆ ಅಲ್ಲಿ, ಇನ್ಫಾರ್ಮ್ಡ್ ಪರ್ಚೇಸ್ ಕಡಿಮೆ ಆಗುತ್ತೆ ಅಲ್ಲಿ. ಎಸ್ಪೆಷಲಿ ಪ್ರಾಬ್ಲಮೆಟಿಕ್ ಯಾವಾಗ ಅಂತಂದರೆ ಪ್ರೊಸೆಸ್ಡ್ ಫುಡ್ ಅಥವಾ ಕಾಂಪೌಂಡ್ ಫುಡ್ ಇದ್ದಾಗ ಇದು ಎಸ್ಪೆಷಲಿ ಪ್ರಾಬ್ಲಮೆಟಿಕ್ ಆಗುತ್ತೆ. ಸೊ ಇದ್ರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಾರೆ, ಈ ಆರ್ಡರ್ ಸಿಗ್ನಿಫಿಕೆನ್ಸ್ ಕನ್ಸ್ಯೂಮರ್ ರೇಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಟ್ರೂತ್ಫುಲ್ ಅಡ್ವರ್ಟೈಸಿಂಗನ್ನು ಪ್ರಮೋಟ್ ಮಾಡುತ್ತೆ, ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್ನ ಸ್ಟ್ರೆಂಥನ್ ಮಾಡುತ್ತೆ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್ಲೆಸ್ ಸ್ಟ್ರೆಂಥನ್ ಮಾಡುತ್ತೆ, ಆ್ಯಂಡ್ ಎನ್ಕರೇಜಸ್ ರೆಸ್ಪಾನ್ಸಿಬಲ್ ಇಂಡಸ್ಟ್ರಿ ಪ್ರಾಕ್ಟೀಸಸ್. ಓಕೆನಾ, ಇದೆಲ್ಲದ ಒಂದು ಇಂಪಾರ್ಟೆಂಟ್ ಆದಂಥ ಒಳ್ಳೆಯ ಆರ್ಡರ್ ಅಂತಲೇ ಹೇಳ್ಬೋದು. ಸೊ ಲೀಗಲ್ ಬೇಸಿಸ್ ಅಂದರೆ ಆಗಲೇ ಹೇಳ್ದಂಗೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ 2006, ಆಮೇಲೆ ಅಡ್ವರ್ಟೈಸಿಂಗ್ ರೆಗ್ಯುಲೇಷನ್ಸ್ 2008 ಕ್ಲೇಮ್ನ ವೈಲೇಟ್ ಮಾಡ್ತಾ ಇದೆ. ಆರ್ಗ್ಯಾನಿಕ್ ಫುಡ್ಸ್ ರೆಗ್ಯುಲೇಷನ್ 2018ನ ಇದು ಜೈವಿಕ ಭಾರತ್ ಲೋಗೋ ಯೂಸ್ ಮಾಡೋದು ವೈಲೇಟ್ ಮಾಡ್ತಾ ಇದೆ. ಸೊ ಜೈವಿಕ್ ಭಾರತ್ ಲೋಗೋ ಅಂದರೆ ಏನಪ್ಪ ಇದು ಅಂತಂದರೆ ಇಟ್ ಈಸ್ ಅಫಿಷಿಯಲ್ ಲೋಗೋ ಫಾರ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ಸ್ನ FSSAI ಥ್ರೂ ಸರ್ಟಿಫೈ ಮಾಡಿದರೆ ಆವಾಗ ನಿಮಗೆ ಜೈವಿಕ್ ಭಾರತ್ ಲೋಗೋನ ಯೂಸ್ ಮಾಡ್ಕೋಬೋದು. ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ವಿತ್ ವ್ಯಾಲಿಡ್ FSSAI ಆರ್ಗ್ಯಾನಿಕ್ ಸರ್ಟಿಫಿಕೇಷನ್. ಓಕೆ, ಸೊ ವೇ ಫ್ರಾಡ್ ಏನಪ್ಪ ಅಂತಂದರೆ ಆಡಿಟ್ಸ್ ಆನ್ ಲೇಬಲ್ ಮತ್ತು ಅಡ್ವರ್ಟೈಸ್ಮೆಂಟ್ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಕನ್ಸ್ಯೂಮರ್ ಅವೇರ್ನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ನಾವು. ಎವಿಡೆನ್ಸ್ ಬೇಸ್ಡ್ ಮಾರ್ಕೆಟಿಂಗ್ ಬೈ ದ ಕಂಪನೀಸ್ನ ಪ್ರಮೋಟ್ ಮಾಡಬೇಕು. ಡಿಜಿಟಲ್ ಮಾನಿಟರಿಂಗ್ ಆಫ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ನ ಪ್ರಮೋಟ್ ಮಾಡಬೇಕು. ನೆಕ್ಸ್ಟ್ ಈ ಥರದಂಥ ರಿಪೀಟೆಡ್ ವೈಲೇಷನ್ಸ್ ಆದರೆ ಅದಕ್ಕೆ ಪೆನಾಲ್ಟೀಸ್ ಕೂಡ ಸ್ಟ್ರಿಕ್ಟರ್ ಮಾಡಬೇಕು. ಸೊ ಒಂದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಇಂಡಿಯಾದಲ್ಲಿ ಫುಡ್ ಮತ್ತು ಹೈಜೀನ್ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಅಥವಾ ಕೇರ್ ಯಾರು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಇದನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಯಾರು, ಕಂಪನಿಗಳು. ಸೊ ಈ ನಿಟ್ಟಿನಲ್ಲಿ ಈ ಆರ್ಡರ್ ಒಂದು ಒಳ್ಳೆಯ ಆರ್ಡರ್ ಅಂತ ಹೇಳ್ಬೋದು. ಸೆಕೆಂಡ್ ಆರ್ಟಿಕಲ್ ಏನಪ್ಪ ಅಂತಂದರೆ ಇಂಡಿಪೆಂಡೆನ್ಸ್ ಡೇ ಫ್ಲವರ್ ಶೋ 2026 ಅಟ್ ಲಾಲ್ಬಾಗ್ ಬೆಂಗಳೂರು. ಏನಪ್ಪ ಅಂತಂದರೆ ಈ ವರ್ಷದ ಲಾಲ್ಬಾಗ್ ಫ್ಲವರ್ ಶೋ ಥೀಮ್ ಏನಪ್ಪ ಅಂತಂದರೆ ದ ಗ್ಲೋರಿ ಆಫ್ ಗಂಗಾ ಡೈನಾಸ್ಟಿ. ಸೊ ಗಂಗಾ ಡೈನಾಸ್ಟಿಯ ಗ್ಲೋರಿನ ಹೈಲೈಟ್ ಮಾಡೋದಕ್ಕೋಸ್ಕರ ಫ್ಲವರ್ ಶೋ ಮಾಡ್ತಾ ಇದ್ದಾರೆ. ಸೊ ಡೇಟ್ ಯಾವಾಗಂದರೆ August 6 to 17 2026, 12 ದಿನ ಇರುತ್ತೆ. ಇನಾಗ್ರೇಷನ್ August 6 ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಟೋಟಲ್ ಬಜೆಟ್ 2.75 crores. 11 ಗಂಟೆಯಿಂದ 7 ಗಂಟೆವರೆಗೆ ಇರುತ್ತೆ ಇದು. ಸೊ ಮೇಜರ್ ಅಟ್ರಾಕ್ಷನ್ಸ್ ಏನಪ್ಪ ಅಂತಂದರೆ ಗಜಸೇನಾ ಆಫ್ ಗಂಗಾ ಕಿಂಗ್ಸ್, ವಾರ್ ಸೀನ್ಸ್ ಫ್ಲವರಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಬಾಹುಬಲಿ ಸ್ಟ್ಯಾಚ್ಯೂ ಶ್ರವಣಬೆಳಗೊಳನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಟೆಂಪಲ್ಸ್ ಆಫ್ ತಲಕಾಡ್, ಇನ್ನೋವೇಟಿವ್ ಫ್ಲೋರಲ್ ಆರ್ಟ್ ವರ್ಕ್ಸ್, ಕನ್ನಡ ಲಿಟ್ರೇಚರ್ ಆಗಲಿ, ಎಜುಕೇಷನ್ ಆಗಲಿ, ಇರಿಗೇಷನ್ ಆಗಲಿ, ಸ್ಕಲ್ಪ್ಚರ್ಸ್ನ ಪೋರ್ಟ್ರೇ ಮಾಡುವಂಥ ಫ್ಲೋರಲ್ ಆರ್ಟ್ ವರ್ಕ್ಸ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಒಂದು ಆರ್ಟಿಫಿಷಿಯಲ್ ವಾಟರ್ಫಾಲ್ ಮತ್ತು ಸ್ಪೆಷಲ್ ಸೆಲ್ಫಿ ಪಾಯಿಂಟ್ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. ವಿಸಿಟರ್ ಇನ್ಫಾರ್ಮೇಷನ್ ಅಂತಂದರೆ ಎಂಟ್ರಿ ಫೀ 80 rupees ಇದೆ, ಅಡಲ್ಟ್ಸ್ಗೆ 100 rupees, ಚಿಲ್ಡ್ರನ್ಗೆ 30 rupees ಇದೆ. ಸ್ಕೂಲ್ ID ಇತ್ತಂದರೆ ಫ್ರೀ ಎಂಟ್ರಿ ಇರುತ್ತೆ. ಫೆಸಿಲಿಟೀಸ್ ಏನಂದರೆ ಆನ್ಲೈನ್ ವೆಹಿಕಲ್ ಪಾರ್ಕಿಂಗ್ ಅದೆಲ್ಲ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಪ್ರಿಪ್ರೇಷನ್. ಬಟ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವಾಗ ನಮಗೆ ವೆಸ್ಟರ್ನ್ ಗಂಗಾ ಡೈನಾಸ್ಟಿನ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ KPSC ಅನೌನ್ಸ್ ಮಾಡಿರುವಂಥ ನೋಟಿಫಿಕೇಶನ್ ಪ್ರಕಾರ ನಮ್ಮ ಗಂಗಾ ಡೈನಾಸ್ಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ KPSCಯಲ್ಲಿ GS 1ನಲ್ಲಿ ಗಂಗಾ ಡೈನಾಸ್ಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದಕ್ಕೋಸ್ಕರ ಏನಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಇದನ್ನು ಫೌಂಡ್ ಮಾಡಿದ್ದಾರಪ್ಪ ಅಂತಂದರೆ 350 ಕ್ರಿಸ್ತಶಕ 350ರಲ್ಲಿ ಕೊಂಗನಿ ವರ್ಮನ್ ಮಹಾದೇವ್ ಅವರು ಫೌಂಡ್ ಮಾಡಿದ್ದು. ಇದರ ಇನಿಷಿಯಲ್ ಕ್ಯಾಪಿಟಲ್ ಎಲ್ಲಿತ್ತು, ಕೋಲಾರದಲ್ಲಿತ್ತು. ಲೇಟರ್ ಕ್ಯಾಪಿಟಲ್ ತಲಕಾಡು ಆನ್ ದ ಬ್ಯಾಂಕ್ಸ್ ಆಫ್ ಕಾವೇರಿ. ಇಟ್ ರೂಲ್ಡ್ ಗಂಗಾವಡಿ. 96,000 ಕಿಲೋಮೀಟರ್ಸ್ 96,000 ಚದರ ಕಿಲೋಮೀಟರ್ಸಲ್ಲಿದ್ದಂಥ 7 ಕಿಲೋಮೀಟರ್ನ ರೂಲ್ ಮಾಡ್ತಾಯಿದ್ರು. ಇಂಡಿಜಿನಸ್ ಕನ್ನಡ ಸ್ಪೀಕಿಂಗ್ ಡೈನಾಸ್ಟಿ ಇದು. ಸೊ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ರಾಷ್ಟ್ರ, ವಿಷಯ, ನಾಡು, ಗ್ರಾಮ ಅಂತ ಡಿವೈಡ್ ಮಾಡ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು. ಇಟ್ ಈಸ್ ಅ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್. ಲೋಕಲ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇವಾಗ ಹೇಗೆ ಪಂಚಾಯತ್ ತುಂಬ ಸ್ಟ್ರಾಂಗ್ ಆಗಿದೆ, ಅದೇ ಥರ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಆವಾಗಿನ ಕಾಲದಲ್ಲಿ ತುಂಬ ಸ್ಟ್ರಾಂಗ್ ಆಗಿತ್ತು. ರೆವಿನ್ಯೂ ಎಲ್ಲಿಂದ ಬರ್ತಿತ್ತು ಇವರಿಗೆ ಅಂದರೆ ಲ್ಯಾಂಡ್ ಟ್ಯಾಕ್ಸ್, ಟ್ರೇಡ್, ಪ್ರೊಫೆಷನ್ ಟ್ಯಾಕ್ಸ್ ಎಕ್ಸೆಟ್ರಾ ಇಂದ ರೆವಿನ್ಯೂ ಬರ್ತಾಯಿತ್ತು. ಸೊ ಅವರು ರಿಲಿಜನ್ ಏನು ಪ್ಯಾಟ್ರನೈಸ್ ಮಾಡ್ತಾ ಇದ್ದಾರೆ, ದೇ ಪ್ಯಾಟ್ರನೈಸ್ ಜೈನಿಸಮ್ ಮೋಸ್ಟ್ ಪ್ರಾಮಿನೆಂಟ್. ಅದರ ಜೊತೆಗೆ ಹಿಂದೂಯಿಸಮಲ್ಲಿ ಶೈವಿಸಮ್ ಮತ್ತು ವೈಷ್ಣವಿಸಮ್ ಕೂಡ ಪ್ರಮೋಟ್ ಮಾಡ್ತಾಯಿದ್ರು. ಜೈನ ಬಸದಿ ತುಂಬ ಬಿಲ್ಡ್ ಮಾಡಿದ್ದಾರೆ. ಹಿಂದೂ ಟೆಂಪಲ್ಸ್ ಕೂಡ ಬಿಲ್ಡ್ ಮಾಡಿದ್ದಾರೆ. ಬಾಹುಬಲಿ ಸ್ಟ್ಯಾಚ್ಯೂ ಶ್ರವಣಬೆಳಗೊಳನು ಪ್ಯಾಟ್ರನೈಸ್ ಮಾಡಿದ್ದು ಕೂಡ ಗಂಗಾ ಡೈನಾಸ್ಟಿ. ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಕಿಂಗ್ಸ್ ಯಾರಪ್ಪ ಅಂತಂದರೆ ಕೊಂಗನಿ ವರ್ಮನ್ ಮಹಾದೇವ, ಇವರು ಫೌಂಡರ್ ಆಫ್ ದ ಡೈನಾಸ್ಟಿ. ಜೊತೆಗೆ ದುರ್ವಿನೀತ ಇವರಿಗೆ ಗ್ರೇಟ್ ರೂಲ್ ಅಂತ ಕರೀತಾರೆ. ಆ್ಯಂಡ್ ಈ ಎಕ್ಸ್ಪ್ಯಾಂಡೆಡ್ ದ ಕಿಂಗ್ಡಮ್ ಆ್ಯಂಡ್ ಈ ವಾಸ್ ಅ ಗ್ರೇಟ್ ಪ್ಯಾಟರ್ನ್ ಆಫ್ ಸಂಸ್ಕೃತ್ ಮತ್ತು ಕನ್ನಡ ಲ್ಯಾಂಗ್ವೇಜಿಗೆ ಪ್ರಮೋಟ್ ಮಾಡ್ತಾಯಿದ್ರು. ಓಕೆ, ನೆಕ್ಸ್ಟ್ ಇದನ್ನು ಬಿಟ್ಟರೆ ಶಿವವರ್ಮ ಟು ಅಂದರೆ ಅವರು ರಾಷ್ಟ್ರಕೂಟ ಜೊತೆಗೆ ಹೋರಾಡಿ ತಮ್ಮ ಗ್ರೇಟ್ ರೇಸ್ ಅಂತ ತೋರಿಸ್ಕೊಂಡಿದ್ರು. ನೆಕ್ಸ್ಟ್ ರಚಮಲ್ಲ 4 ಇವರೇನಪ್ಪ ಅಂತಂದರೆ ಡ್ಯೂರಿಂಗ್ ಇಸ್ ರೇನ್ ಚಾಮುಂಡರಾಯ ಬಿಲ್ಟ್ ಬಾಹುಬಲಿ ಸ್ಟ್ಯಾಚು.
ನೆಕ್ಸ್ಟ್ ಇವರ ಕಾಂಟ್ರಿಬ್ಯೂಷನ್ಸ್ ಏನಪ್ಪ ಅಂತಂದರೆ ಲಿಟ್ರೇಚರಿಗೆ ಕಾಂಟ್ರಿಬ್ಯೂಷನ್ ಎನ್ಕರೇಜ್ಡ್ ಕನ್ನಡ ಲಿಟ್ರೇಚರ್. ನೆಕ್ಸ್ಟ್ ಚಾವುಂಡರಾಯ ಪುರಾಣ ಇಟ್ ಈಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಕನ್ನಡ ಪ್ರೋಸ್ ವರ್ಕ್ ಅಂತ ಕರೀತಾರೆ. ಇರಿಗೇಷನಲ್ಲಿ ಟ್ಯಾಂಕ್ಸ್ ಬಿಲ್ಡ್ ಮಾಡಿದರು, ಕೆನಲ್ಸ್ ಪ್ರಮೋಷನ್ ಮಾಡಿದರು, ರಿಸರ್ವೇರ್ ಬಿಲ್ಡ್ ಮಾಡಿದರು, ಅಗ್ರಿಕಲ್ಚರಿಂದ ಕಾವೇರಿ ಬೇಸಿನಲ್ಲಿ ಪ್ರಮೋಟ್ ಮಾಡಿದರು. ಆರ್ಕಿಟೆಕ್ಚರಲ್ಲಿ ಬಸದಿಗೋಸ್ಕರ ತುಂಬ ಫೇಮಸ್ ತಲಕಾಡ್ ಮತ್ತು ಬಾಹುಬಲಿ ಸ್ಟ್ಯಾಚು, ತಲಕಾಡಲ್ಲಿರುವಂಥ ಟೆಂಪಲ್ ಮತ್ತು ಬಾಹುಬಲಿ ಸ್ಟ್ಯಾಚು ಕೂಡ ತುಂಬ ಇಂಪಾರ್ಟೆಂಟ್. ಕಲ್ಚರಲ್ ಮತ್ತು ಎಜುಕೇಷನಲ್ಲಿ ಜೈನ್ ಸ್ಕಾಲರ್ಸು ತುಂಬ ಪ್ರಮೋಟ್ ಮಾಡಿದರು. ಎಕನಾಮಿ ಆ್ಯಂಡ್ ಮಿಲಿಟರಿಯಲ್ಲಿ ಎಕನಾಮಿ ವಾಸ್ ಮೇನ್ಲಿ ಅಗ್ರೇರಿಯನ್ ಥರ ಎಕನಾಮಿ ಇರ್ತಿತ್ತು. ಇರಿಗೇಷನ್ ಡೆವಲಪ್ ಮಾಡಿದ್ರು, ಅಗ್ರಿಕಲ್ಚರ್ ಮತ್ತು ಇನ್ಲ್ಯಾಂಡ್ ಟೈಮ್ ಡಿಪೆಂಡ್ ಆಗಿದ್ದರು. ಆರ್ಮಿ ತುಂಬ ಸ್ಟ್ರಾಂಗ್ ಆಗಿತ್ತು, ಅದರಲ್ಲೂ ಮೇಜರಾಗಿ ಇನ್ಫೆಂಟ್ರಿ, ಕ್ಯಾವಲ್ರಿ ಮತ್ತು ಎಲಿಫೆಂಟ್ರಿ ಅಥವಾ ಗಜ ಸೇನಾ ಮೇಲೆ ತುಂಬ ಡಿಪೆಂಡ್ ಆಗಿದ್ದರು ಅವರು. ಓಕೆ, ನೆಕ್ಸ್ಟ್ ಎಕ್ಸ್ಟೆಂಟ್ ಆಫ್ ಕಿಂಗ್ಡಮ್ ಅಂತಂದರೆ ಮೈಸೂರು, ಮಂಡ್ಯ, ಹಾಸನ್, ಬೆಂಗಳೂರು ರೀಜನ್, ತುಮಕೂರು, ಚಾಮರಾಜನಗರ, ಪಾರ್ಟ್ಸ್ ಆಫ್ ಕೋಲಾರ ಎಕ್ಸೆಟ್ರಾ ಮೇನ್ಲಿ ಫರ್ಟೈಲ್ ಕಾವೇರಿ ಬೇಸನ್ಲಿ ಗಂಗಾ ಅವರ ಡೈನಾಸ್ಟಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಡಿಕ್ಲೈನ್ ಅಂತಂದರೆ ರಾಷ್ಟ್ರಕೂಟ ಮತ್ತು ಚೋಳರಿಂದ ಮೇಲೆಗಡೆಯಿಂದ ರಾಷ್ಟ್ರಕೂಟ ಮೇಲೆ, ಕೆಳಗಡೆಯಿಂದ ಚೋಳರಿಂದ ತುಂಬ ಪ್ರೆಷರ್ ಆಯಿತು. ಅವರಿಂದ ಕಂಟಿನ್ಯೂಸ್ ವಾರ್ ಆಗ್ತಾ ಅವರ ಡಿಕ್ಲೈನ್ ಆಗ್ತಾ ಸ್ಟಾರ್ಟ್ ಆಯಿತು. ಕಂಟಿನ್ಯೂಸ್ ವಾರ್ಸ್ ಮತ್ತು ಇಂಟರ್ನಲ್ ವೀಕನಿಂಗ್. ಅರೌಂಡ್ 1000 CE ದ ಕಿಂಗ್ಡಮ್ ವಾಸ್ ಅಬ್ಸಾರ್ಬ್ಡ್ ಬೈ ದ ಚೋಳ ಎಂಪೈರ್ನ ಒಂದು ಪಾರ್ಟ್ ಆಗಿ ಹೋಯ್ತಿದ್ದು. ಲೆಗಸಿ ಏನಂತಂದರೆ ಕನ್ನಡ ಐಡೆಂಟಿಟಿನ ಸ್ಟ್ರೆಂಥನ್ ಮಾಡ್ತಿದ್ದು. ಜೈನಿಸಮ್, ಲಿಟ್ರೇಚರ್ ಮತ್ತು ಇರಿಗೇಷನ್ ಮತ್ತು ಆರ್ಟ್ನ ಪ್ರಮೋಟ್ ಮಾಡಿದ್ರು. ಟೈಮ್ಲೆಸ್ ಮಾನ್ಯುಮೆಂಟ್ಸ್ ಲೈಕ್ ಶ್ರವಣಬೆಳಗೊಳ, ತಲಕಾಡ್ ಟೆಂಪಲ್ಸ್ ಮತ್ತು ಇನ್ಸ್ಕ್ರಿಪ್ಷನ್ ಬಿಟ್ಟು ಹೋಗಿದ್ದಾರೆ. ಸೊ ದ್ಯಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಗಂಗಾ ಡೈನೆಸ್ಟಿ. ಸೊ ಅದನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಅಥವಾ ಅವರಿಗೆ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಈ ವರ್ಷದ ಲಾಲ್ಬಾಗ್ ಶೋ ಮೇಲೆ ಥೀಮ್ ಯಾವುದಿದೆ ಅಂತಂದರೆ ಗಂಗಾ ಡೈನೆಸ್ಟಿ ಥೀಮ್ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪ ಅಂತಂದರೆ ಕರ್ನಾಟಕ ಮಾನ್ಸೂನ್ ಡೆಫಿಸಿಟ್ ಡಿಸ್ಪೈಟ್ ರೀಸೆಂಟ್ ರಿವೈವಲ್ ಅಂತ. ಸೊ ಟೋಟಲ್ ಆಗಿ ಮಾನ್ಸೂನ್ ಈ ವರ್ಷ ಕರ್ನಾಟಕದಲ್ಲಿ ಬಂದಿರುವಂಥ ಮಾನ್ಸೂನ್ ಡೆಫಿಸಿಟಲ್ಲಿ ನಡೀತಾ ಇದೆ, ಅಂದರೆ ಮಳೆ ಕಡಿಮೆ ಹೋಗ್ತಾ ಇದೆ ಅಂತ. ಸೊ ರೇನ್ಫಾಲ್ ಡೆಫಿಸಿಟ್ ಎಷ್ಟಿದೆ ಅಂತಂದರೆ ಓವರಾಲ್ ಆಗಿ 29% ರೇನ್ಫಾಲ್ ಇದೆ ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ. ಜೂನ್ 1 ಆಗಸ್ಟ್ 4, 2025ಗೆ ಕಂಪೇರ್ ಮಾಡಿದರೆ ಈ ವರ್ಷ 29% ಕಡಿಮೆ ಮಳೆ ಬಂದಿದೆ. ಸೊ ಮಂತ್ ವೈಸ್ ಕ್ಯಾಲ್ಕುಲೇಟ್ ಮಾಡಿದರೆ ಜೂನಲ್ಲಿ ಆಲ್ಮೋಸ್ಟ್ 42% ಕಡಿಮೆ ಬಂದಿತ್ತು. ನಾರ್ಮಲಾಗಿ 199 ಮಿಲಿಮೀಟರ್ ರೇನ್ಫಾಲ್ ಬರುತ್ತೆ, ಬಟ್ ಆ್ಯಕ್ಚುಲಾಗಿ 116 ಅಷ್ಟೇ ಬಂತು. ಜುಲೈಲಿ 192, ನಾರ್ಮಲಾಗಿ 217 ಬರುತ್ತೆ. ಸೊ ಇದರ ಪ್ರಕಾರ 29% ಕಡಿಮೆ ಆಗಿದೆ. ಬಟ್ ಆಗಸ್ಟಲ್ಲಿ ಲಾಸ್ಟ್ ಒಂದು 4 ಡೇಸಲ್ಲಿ ರಿಕವರಿ ಆಗಿದೆ. ಸೊ ನಾರ್ಮಲಾಗಿ 35 ಮಿಲಿಮೀಟರ್ ಬರುತ್ತೆ, ಇವಾಗ 40 ಮಿಲಿಮೀಟರ್ ಬಂದಿದೆ. ಸೊ 39% ರಿಕವರಿ ಆಗಿದೆ. ಬಟ್ ಆದರೂ ಕೂಡ ಓವರಾಲ್ ಆಗಿ ಡೆಫಿಸಿಟಲ್ಲಿ ನಡೀತಾ ಇದೆ. ಸೊ ರೀಜನಲಲ್ಲಿ ಯಾವ ಥರ ಆಗ್ತದೆ ಅಂತಂದರೆ ಡೆಫಿಸಿಟ್ ಈಸ್ ಹೈಯೆಸ್ಟ್ ಇನ್ ದ ಸದರ್ನ್ ಇಂಟೀರಿಯರ್ ಕರ್ನಾಟಕ. ಸೌತ್ ಇಂಟೀರಿಯರ್ ಕರ್ನಾಟಕ ಜಾಸ್ತಿ ಇದೆ. ನಾರ್ತ್ ಇಂಟೀರಿಯರ್ ಕರ್ನಾಟಕದಲ್ಲಿ -24% ಡೆಫಿಸಿಟ್ ಇದೆ. ಸೌತ್ ಇಂಟೀರಿಯರ್ ಕರ್ನಾಟಕದಲ್ಲಿ -40% ಡೆಫಿಸಿಟ್ ಇದೆ. ಮಲ್ನಾಡ್ ರೀಜನಲ್ಲಿ 33% ಡೆಫಿಸಿಟ್ ಇದೆ. ಕೋಸ್ಟಲ್ ಕರ್ನಾಟಕದಲ್ಲಿ 23% ಡೆಫಿಸಿಟ್ ಇದೆ. ರೀಸೆಂಟ್ 4 ಡೇಸಲ್ಲಿ ತುಂಬ ಮಳೆ ಬಂದು ಫ್ಲಡ್ ಎಲ್ಲ ಆಗ್ತಾಯಿದೆ, ಆದರೂ ಕೂಡ ಓವರ್ ಡೆಫಿಸಿಟಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಡಿಸ್ಟ್ರಿಕ್ಸ್ ಮತ್ತು ತಾಲೂಕ್ಸ್ ಯಾವುದು ಇಂಪ್ಯಾಕ್ಟ್ ಆಗಿದೆ ಅಂತಂದರೆ ನಾರ್ಮಲ್ ರೇನ್ಫಾಲ್ ವಿಜಯಪುರ, ಬಾಗಲಕೋಟ್, ಬೆಳಗಾವಿ, ಉತ್ತರ ಕನ್ನಡದಲ್ಲಿದೆ. ಡೆಫಿಸಿಟ್ ರೇನ್ಫಾಲ್ ಇನ್ನು ಉಳಿದಿರುವಂಥ 26 ಡಿಸ್ಟ್ರಿಕ್ಸಲ್ಲಿ ನಡೀತಾ ಇದೆ. ಬೆಂಗಳೂರು ಅರ್ಬನ್, ಮೈಸೂರು, ಕೊಡಗು, ಹಾಸನ ಎಕ್ಸೆಟ್ರಾದಲ್ಲಿ. ಸೊ ವಿಜಯನಗರ ಡಿಸ್ಟ್ರಿಕ್ಟ್ ರೆಕಾರ್ಡೆಡ್ ದ ಹೈಯೆಸ್ಟ್ ಡೆಫಿಸಿಟ್. ತಾಲೂಕು ಲೆವೆಲಲ್ಲಿ 163 ತಾಲೂಕುಗಳು ಡೆಫಿಸಿಟಲ್ಲಿದೆ. 14 ತಾಲೂಕು ಲಾರ್ಜ್ ಡೆಫಿಸಿಟಲ್ಲಿದೆ. 54 ತಾಲೂಕುಗಳು ನಾರ್ಮಲ್ ಆಗಿದೆ. ಓಕೆ, ಸೊ ಈ ವರ್ಷ ಯಾಕಪ್ಪ ಮಳೆ ಕಡಿಮೆ ಇದೆ ಅಂತಂದರೆ ಮೇಜರಾಗಿ ಇದಕ್ಕೆ ರೀಸನ್ ಎಲ್ ನಿನೋ ಅಂತ ಹೇಳ್ತಾ ಇದ್ದಾರೆ. ಎಲ್ ನಿನೋ ಆದಾಗ ಏನಾಗುತ್ತೆ ಅಂದರೆ ನಾರ್ಮಲಾಗಿ ಎಲ್ ನಿನೋ, ಲಾ ನಿನೋ ಅಂತ 2 ಕ್ರೈಟೀರಿಯಾ ಇರುತ್ತೆ, 2 ವೆದರ್ ಫಿನಾಮಿನಾ ಇರುತ್ತೆ. ಎಲ್ ನಿನೋದಲ್ಲಿ ಇಂಡಿಯಾದಲ್ಲಿ ಬರುವಂಥ ಮಾನ್ಸೂನ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಮಾಯ್ಶ್ಚರ್ ಕಡಿಮೆ ಆಗುತ್ತೆ, ಮಾಯ್ಶ್ಚರ್ ಕ್ಯಾರಿಂಗ್ ಕೆಪಾಸಿಟಿ. ಅದೇ ಲಾ ನಿನೋ ಇತ್ತಂದರೆ ಇಂಡಿಯಾದಲ್ಲಿ ಬರುವಂಥ ಮಾನ್ಸೂನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಫ್ಲಡ್ಸ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಎಲ್ ನಿನೋ ಟೈಮಲ್ಲಿ ವಾಕರ್ ಸರ್ಕ್ಯುಲೇಷನ್ ಅಂತ ಇರುತ್ತೆ. ವಾಕರ್ ಸರ್ಕ್ಯುಲೇಷನ್ ಏನು ಮಾಡುತ್ತೆ, ವೀಕೆನ್ ಆಗುತ್ತೆ. ವಾಕರ್ ಸರ್ಕ್ಯುಲೇಷನ್ ವೀಕೆನ್ ಆದಾಗ ಮಾಯ್ಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಆನ್ ದ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಟ್ ರೆಡ್ಯೂಸಸ್ ದ ಮಾಯ್ಶ್ಚರ್ ಟ್ರಾನ್ಸ್ಪೋರ್ಟ್ ಟು ಇಂಡಿಯಾ. ಫಿವರ್ ಲೋ ಪ್ರೆಷರ್ ಸಿಸ್ಟಮ್ ಫಾರ್ಮ್ ಆಗುತ್ತೆ ಬೇ ಆಫ್ ಬೆಂಗಾಲಲ್ಲಿ ಆ್ಯಂಡ್ ಲೀಡ್ಸ್ ಟು ವೀಕರ್ ಸೌತ್ ವೆಸ್ಟ್ ಮಾನ್ಸೂನ್. ಓಕೆ, ಇನ್ನೊಂದೇನಂತಂದರೆ ನಾರ್ಮಲಿ ಎಲ್ ನಿನೋ ಅಂದ ತಕ್ಷಣ ನಾವು ಡ್ರಾಟ್ ಅಂತ ಹೇಳ್ತೀವಿ. ಬಟ್ ಎಲ್ ನಿನೋ ಇಯರ್ಸ್ ಬಂದ ತಕ್ಷಣ ಡ್ರಾಟ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನು ಮಾಡುತ್ತೆ ಅಂದರೆ ಪ್ರಾಬಬಿಲಿಟಿ ಆಫ್ ಬಿಲೋ ನಾರ್ಮಲ್ ರೇನ್ಫಾಲ್ ಅಥವಾ ಮಾನ್ಸೂನ್ ಆಗೋದನ್ನ ಮಾಡುತ್ತೆ. ಸೊ ಇದರಿಂದ ಏನಂದರೆ ಒನ್ ಆಫ್ ದ ವೇಸ್ ಇಟ್ ಕ್ಯಾನ್ ಪ್ರಮೋಟ್ ಡ್ರಾಟ್ ಅಂತ ಹೇಳ್ತಾರೆ. ಓಕೆ, ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತಪ್ಪ ಅಂದರೆ ಕರ್ನಾಟಕದ ಮೇಲೆ ಅಗ್ರಿಕಲ್ಚರಲ್ಲಿ ಬೆಳೆ ಬಿತ್ತೋದು ಕಡಿಮೆ ಆಗುತ್ತೆ, ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ಮಾಯ್ಶ್ಚರ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಖಾರಿಫ್ ಕ್ರಾಪ್ಸ್ ಮೇಲೆ ಅನ್ಸರ್ಟಿನಿಟಿ ಜಾಸ್ತಿ ಆಗುತ್ತೆ. ವಾಟರ್ ರಿಸರ್ವೇರಲ್ಲಿ ಲೋವರ್ ವಾಟರ್ ರಿಸರ್ವ್ ಸ್ಟೋರೇಜ್ ಆಗುತ್ತೆ. ಗ್ರೌಂಡ್ ವಾಟರ್ ರೀಚಾರ್ಜ್ ಕಡಿಮೆ ಆಗುತ್ತೆ. ಟೂರಿಸಮಲ್ಲಿ ಲೋ ಟೂರಿಸ್ಟ್ ಫುಟ್ಬಾಲ್ ಎಸ್ಪೆಷಲಿ ಇನ್ ಕೊಡಗು ಆಗಲಿ, ಚಿಕ್ಕಮಗಳೂರು ಆಗಲಿ, ಆಗುಂಬೆಯಲ್ಲಿ ವೀಕ್ ಮಾನ್ಸೂನ್ ಮತ್ತು ರೆಸ್ಟ್ರಿಕ್ಷನ್ಸಿಂದ ಟೂರಿಸಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಎನ್ವಿರಾನ್ಮೆಂಟಲ್ಲಿ ಸ್ಟ್ರೀಮ್ ಫ್ಲೋ ಕಡಿಮೆ ಆಗುತ್ತೆ. ಇದರಿಂದ ಫಾರೆಸ್ಟ್ ಮತ್ತು ವೆಸ್ಟರ್ನ್ ಘಾಟ್ ಎಕೋಸಿಸ್ಟಮ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿ,
ಸೌತ್ ವೆಸ್ಟ್ ಡೈರೆಕ್ಷನಿಂದ ಬರುವಂಥ ಮಾಯಿಶ್ಚರ್ ಕ್ಯಾರಿ ಮಾಡುವಂಥ ಗಾಳಿಗೆ ಮಾನ್ಸೂನ್ ಅಂತ ಕರಿತೀವಿ. ಅದು ಸೌತ್ ವೆಸ್ಟಿಂದ ಬರೋದ್ರಿಂದ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ 75% ಆಫ್ ವಾಟರ್ ಅಥವಾ ರೇನ್ಫಾಲ್ ಬರೋದು ಸೌತ್ ವೆಸ್ಟ್ ಮಾನ್ಸೂನಿಂದ. ಉಳಿದಿರೋಂಥ 25% ಇದು ಮೇಲೆ ಹೋಗಿ ಮತ್ತೆ ರಿಟರ್ನ್ ಬರುವಾಗ ನಾರ್ತ್ ವೆಸ್ಟ್ ಮಾನ್ಸೂನ್ ಆಗಿ ನಾರ್ತ್ ಈಸ್ಟ್ ಮಾನ್ಸೂನ್ ಆಗಿ ಬರುತ್ತೆ. ಸೊ ಇದಕ್ಕೆ ನಾರ್ತ್ ಈಸ್ಟ್ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಸೊ ಉಳಿದಿರುವಂಥ 25% ರೇನ್ಫಾಲ್ ಬರೋದು ನಾರ್ತ್ ಈಸ್ಟ್ ರಿಟ್ರೀಟಿಂಗ್ ಮಾನ್ಸೂನಿಂದ. ಓಕೆ, ಸೊ 2 ಬ್ರಾಂಚಸ್ ಇರುತ್ತೆ ಅದರಲ್ಲಿ. ಅರೇಬಿಯನ್ ಸಿ ಬ್ರಾಂಚ್ ರೇನ್ಫಾಲ್ ಟು ದ ವೆಸ್ಟ್ ಕೋಸ್ಟ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್. ಬೇ ಆಫ್ ಬೆಂಗಾಲ್ ಬ್ರಾಂಚ್ ರೇನ್ಫಾಲ್ ಟು ದ ಈಸ್ಟರ್ನ್, ನಾರ್ದರ್ನ್ ಆ್ಯಂಡ್ ಸೆಂಟ್ರಲ್ ಇಂಡಿಯಾಗೆ ಬರುತ್ತೆ. ಇಟ್ ಈಸ್ ವೆರಿ ವೈಟಲ್ ಫಾರ್ ಅಗ್ರಿಕಲ್ಚರ್, ವಾಟರ್ ಸೆಕ್ಯೂರಿಟಿ, ಹೈಡ್ರೋ ಪವರ್ ಆ್ಯಂಡ್ ಲೈವ್ಲಿಹುಡ್ಸ್. ಸೊ ನೆಕ್ಸ್ಟ್ IMD ರೇನ್ಫಾಲ್ ರಿಪಾರ್ಚರ್ ಯಾವ ಥರ ಕ್ಯಾಟಗರೈಸ್ ಮಾಡುತ್ತಂತಂದರೆ 20%ಗಿಂತ ಮೇಲೆ ಬಂದಿತ್ತಂದರೆ ಎಕ್ಸಸ್ ಅಂತ ಕರೀತಾರೆ. 19% ಪ್ಲಸ್ ಆರ್ ಮೈನಸ್ ಇದ್ದರೆ ನಾರ್ಮಲ್ ರೇನ್ಫಾಲ್ ಅಂತ ಕರೀತಾರೆ. 20 to 59% ಡೆಫಿಸಿಟ್ ಮೈನಸಲ್ಲಿ ಇತ್ತಂದರೆ ಡೆಫಿಸಿಟ್ ಅಂತ ಕರೀತಾರೆ. 60 to -19 ಆಯ್ತಿದ್ರೆ ಲಾರ್ಜ್ ಡೆಫಿಸಿಟ್ ಅಥವಾ ಡೆಫಿಸಿಟ್ ಅಂತ ಕರೀತಾರೆ. -100% ಇದ್ದರೆ ನೋ ರೇನ್, ಇದರಿಂದ ಡ್ರಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ಆಫ್ ಮಾನ್ಸೂನ್ ಮತ್ತು ಅದರ ಇಂಪ್ಯಾಕ್ಟ್ ಆನ್ ಇಂಡಿಯಾ ಅಂತ ಹೇಳ್ಬೋದು, ಕರ್ನಾಟಕ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ರೈನ್ ರಿವರ್. ನ್ಯೂಸಲ್ಲಿ ಹಾಕಿರಿ ಅಂತಂದರೆ ದ ವಾಟರ್ ಲೆವೆಲ್ಸ್ ಇನ್ ರೈನ್ ರಿವರ್ ಅ ಮೇಜರ್ ಹೈವೇ ಫಾರ್ ಯುರೋಪಿಯನ್ ಫೈರ್ ಟ್ರಾಫಿಕ್ ಹ್ಯಾಸ್ ರೀಸೆಂಟ್ಲಿ ಸಂಕ್ ಬಿಲೋ ದ ರೆಕಾರ್ಡ್ ಸೆಟ್ ಇನ್ ಅಕ್ಟೋಬರ್ 2018. ಅಂದರೆ ವಾಟರ್ ಲೆವೆಲ್ ತುಂಬ ಕಡಿಮೆ ಆಗಿದೆ. ಸೊ ಈ ರೈನ್ ರಿವರ್ ಏನಪ್ಪ ಅಂತಂದರೆ ಯುರೋಪಲ್ಲಿ ಹಡಗುಗಳು, ಶಿಪ್ಗಳು, ದೋಣಿಗಳು ಅಡ್ಡಾಡೋದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ವಾಟರ್ ವೇ, ಇನ್ಲ್ಯಾಂಡ್ ವಾಟರ್ ವೇ. ಸೊ ಅಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಸೊ ಫಸ್ಟ್ ನೀವು ರೈನ್ ರಿವರ್ ಬಗ್ಗೆ ನೋಡ್ಕೊಂಬರೋಣ. It is a river as well as a waterway in the Western Europe. It is 12th longest river in Europe and longest in the Western Europe ಅಲ್ಲಿ. It is called by different names. ರೈನ್ ಅಂತ ಕರೀತಾರೆ ಜರ್ಮನಿಯಲ್ಲಿ, ರೈನ್ ಅಂತ ಕರೀತಾರೆ ಫ್ರಾನ್ಸಲ್ಲಿ, ರಿನ್ ಅಂತ ಕರೀತಾರೆ ನೆದರ್ಲ್ಯಾಂಡಲ್ಲಿ. ಟೋಟಲ್ ಲೆಂತ್ ಎಷ್ಟಿದೆ ಇದ್ರದ್ದು 1232 ಕಿಲೋಮೀಟರ್ಸ್ ಇದೆ. ಡ್ರೈನ್ಸ್ ಆ್ಯನ್ ಏರಿಯಾ ಆಫ್ 185,000 ಸ್ಕ್ವೇರ್ ಕಿಲೋಮೀಟರ್ಸ್. 6 ಕಂಟ್ರೀಸ್ ಫ್ಲೋ ಆಗುತ್ತೆ. ನ್ಯಾಚುರಲ್ ಬೌಂಡರಿ ಬಿಟ್ವೀನ್ ಜರ್ಮನಿ ಆ್ಯಂಡ್ ಫ್ರಾನ್ಸ್ ಜೊತೆಗೆ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡಿ. ಸೊ ಕೋರ್ಸ್ ನೋಡ್ತಾ ಹೋದರೆ ಇಟ್ ಒರಿಜಿನೇಟ್ ಆಗೋದಿಲ್ಲ ಅಂತಂದರೆ ಇಟ್ ಒರಿಜಿನೇಟ್ಸ್ ಇನ್ ದ ಆಲ್ಪ್ಸಿಂದ ಈಸ್ಟರ್ನ್ ಸ್ವಿಟ್ಜರ್ಲ್ಯಾಂಡಲ್ಲಿ ಒರಿಜಿನೇಟ್ ಆಗುತ್ತೆ. ಆ್ಯಂಡ್ 2 ಮೌಂಟೇನ್ ಸ್ಟ್ರೀಮ್ಸ್ ರನ್ ಟುಗೆದರ್. 2 ಮೌಂಟೇನ್ ಸ್ಟ್ರೀಮ್ ಜೊತೆ ಬಂದು ಸಡನ್ನಾಗಿ ರೈನ್ ಫಾರ್ಮ್ ಆಗುತ್ತೆ. ಫ್ಲೋ ಇಲ್ಲ ಅಂತಂದರೆ ಇಟ್ ಫ್ಲೋಸ್ ಥ್ರೂ ಸ್ವಿಟ್ಜರ್ಲ್ಯಾಂಡ್, ದೆನ್ ಲೈಚೆಸ್ಟೈನ್, ಅದಾದಮೇಲೆ ಆಸ್ಟ್ರಿಯಾ, ಬೇರೆ ಬಂದು ಆಸ್ಟ್ರಿಯಾ, ಆಮೇಲೆ ನೆಕ್ಸ್ಟು ಜರ್ಮನಿ, ಆಮೇಲೆ ಫ್ರಾನ್ಸ್, ಆಮೇಲೆ ಫೈನಲಿ ನೆದರ್ಲ್ಯಾಂಡಿಂದ ನಾರ್ತ್ ಸೀಗೆ ಡ್ರೈನ್ ಆಗುತ್ತೆ. ಎಂಟರ್ಸ್ ನಾರ್ತ್ ಟ್ರೀ ಆಟ್ ರಾಟರ್ಡ್ಯಾಮ್ ಇನ್ ದ ನೆದರ್ಲ್ಯಾಂಡ್ಸ್. ಓಕೆನಾ. ಸೊ ದಿಸ್ ಈಸ್ ದ ಫ್ಲೋ ಆಫ್ ರೈನ್ ರಿವರ್. ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಂತಂದರೆ ಅಲಾಂಗ್ ಸೈಡ್ ದಾನುಬೆ ಅಂತ ಇನ್ನೊಂದು ರಿವರ್ ಇದೆ. ಇಟ್ ಫಾರ್ಮ್ಸ್ ಅ ಮೇಜರ್ ರೋಮನ್ ಎಂಪೈರ್ಸ್ ನಾರ್ದರ್ನ್ ಇನ್ಲ್ಯಾಂಡ್ ಫ್ರಾಂಟಿಯರ್. ಸೊ ದಾನುಬೆ ಮತ್ತು ರೈನ್ ರಿವರ್ ಎರಡು ಸೇರಿಕೊಂಡು ಹಿಸ್ಟಾರಿಕಲಿ ರೋಮನ್ ಎಂಪೈರ್ ಫರ್ಟೈಲ್ ಆಗಿ ಡಾಮಿನೇಟ್ ಮಾಡೋದಕ್ಕೋಸ್ಕರ ತುಂಬ ಹೆಲ್ಪ್ ಮಾಡಿದೆ. ಇಟ್ ಸರ್ವ್ಡ್ ಎಸ್ ಅ ಫಾರ್ಮಿಡೇಬಲ್ ಜರ್ಮನ್ ಬಾರ್ಡರ್ ಡ್ಯೂರಿಂಗ್ ದ ವರ್ಲ್ಡ್ ವಾರ್ II, ಆ ಡಿಫೆನ್ಸಿವ್ ಬ್ಯಾರಿಯರ್ ಫಾರ್ ದ ಅಲೈಡ್ ಟ್ರೂಪ್ಸ್. ಸೊ ಇಟ್ ಬಾರ್ಡರ್ ನ್ಯಾಚುರಲ್ ಬೌಂಡರಿ ಕೂಡ ವರ್ಕ್ ಮಾಡಿದೆ. ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅಂದರೆ ಆರೆ, ತಾಮಿನಾ, ಮೊಸೆಲ್, ಎಫ್ಟ್, ರೈನ್ ಡೆ ಥೋಮಾ, ಪ್ಲೆಸರ್, ರೋಟ್ಯಾಕ್, ವೀಸ್ ಎಲ್ಲ ಇರುತ್ತೆ. ಕೀ ಫೀಚರ್ಸ್ ಏನಂದರೆ ರೈನ್ ಫಾಲ್ಸ್, ಒಂದು ಫಾಲ್ಸ್ ಬರುತ್ತೆ ಅಟ್ ನಿಯರ್ ಸ್ಟಾಫರ್ಸ್ಟನ್ ಇನ್ ಸ್ವಿಟ್ಜರ್ಲ್ಯಾಂಡ್. ಇಟ್ ಈಸ್ ದ ಯುರೋಪ್ಸ್ ಹೈಯೆಸ್ಟ್ ವಾಟರ್ಫಾಲ್, ಆಲ್ಮೋಸ್ಟ್ 150 ಮೀಟರ್ ವೈಡ್ ಅಥವಾ 23 ಮೀಟರ್ ಹೈಟ್ ಇದೆ. ಅಪ್ಪರ್ ಮಿಡಲ್ ರೈನ್ ವ್ಯಾಲಿ ಜರ್ಮನಿಯಲ್ಲಿ ಈಸ್ ಅ ಫೇಮಸ್ ಫಾರ್ ಇಟ್ಸ್ ಕ್ಯಾಸಲ್ಸ್, ವೈನ್ ಯಾರ್ಡ್ಸ್ ಆ್ಯಂಡ್ ದ ಲೆಜೆಂಡರಿ ಲೋರೆ ಲಾಕ್. ಇದೆಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಇದೆ. ಸೊ ರಿವರ್ ಬೇಸಿನ್ ಏನಪ್ಪ ಅಂತಂದರೆ ಈಸ್ ಹೋಮ್ ಟು ಅರೌಂಡ್ 58 ಮಿಲಿಯನ್ ಪೀಪಲ್. ಇಟ್ ಪಾಸಸ್ ಥ್ರೂ ಮೋಸ್ಟ್ಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟೀಸಿಂದ ಹೋಗುತ್ತೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಬೇಸಲ್, ಜರ್ಮನಿಯಲ್ಲಿ ಕೊಲೋಂಗ್, ಬಾನ್, ಡೈಸರ್ಗ್, ಮೈನ್ಸ್, ಲೆವರ್ಕಸನ್, ನ್ಯೂಸ್ ಎಕ್ಸೆಟ್ರಾ. ಫ್ರಾನ್ಸಲ್ಲಿ ಸ್ಟ್ಯಾಟ್ಸ್ಬರ್ಗ್, ನೆದರ್ಲ್ಯಾಂಡಲ್ಲಿ ರಾಟರ್ಡಮ್, ಯುಟ್ರೆಚ್ ಎಲ್ಲದರೂ ಕೂಡ ಇಂಪಾರ್ಟೆಂಟ್ ಸಿಟೀಸ್ ಇದು, ಅದರ ಥ್ರೂ ಪಾಸಾಗಿ ಹೋಗುತ್ತೆ ಇದು. ಎಕನಾಮಿಕ್ ಇಂಪಾರ್ಟೆನ್ಸಲ್ಲಿ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ವಾಟರ್ ವೇ ಅಂತ ಹೇಳ್ತಾರೆ. ಶಿಪ್ಸ್ ಗಿಪ್ಸ್ ಎಲ್ಲ ಪಾಸ್ ಆಗೋದು ಥ್ರೂ ದಿಸ್ ರಿವರಿಂದ ಪಾಸ್ ಆಗುತ್ತೆ. ಚಾನಲ್ಸ್ ಫ್ಲೋ ಮಾಡೋದು ಟ್ರೇಡ್ಗೋಸ್ಕರ ಹೆಲ್ಪ್ ಆಗುತ್ತೆ. ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸ್ ಟ್ರೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಂಡಸ್ಟ್ರಿಯಲ್ ಟ್ರಾನ್ಸ್ಪೋರ್ಟೇಷನ್ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಸೊ ಎನ್ವಿರಾನ್ಮೆಂಟಲ್ ಸಿಗ್ನಿಫಿಕೆನ್ಸ್ ಅಂದರೆ ಡೈವರ್ಸ್ ಎಕೋಸಿಸ್ಟಮ್ ಸಪೋರ್ಟ್ ಮಾಡುತ್ತೆ, ವೆಟ್ಲ್ಯಾಂಡ್ ಸಪೋರ್ಟ್ ಮಾಡುತ್ತೆ, ವಾಟರ್ ಫಾರ್ ಡ್ರಿಂಕಿಂಗ್ ಆಗಲಿ, ಇರಿಗೇಷನ್ ಆಗಲಿ, ಇಂಡಸ್ಟ್ರಿಗಾಗಲಿ ಎಲ್ಲ ಪ್ರೊವೈಡ್ ಮಾಡುತ್ತೆ. ಫಿಶ್, ಬರ್ಡ್ಸ್ ಆ್ಯಂಡ್ ಅದರ್ ವೈಲ್ಡ್ ಲೈಫ್ ಹ್ಯಾಬಿಟ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾಲೆಂಜಸ್ ಏನಪ್ಪ ಅಂತಂದರೆ ರೀಸೆಂಟಾಗಿ ಲೋ ಲೆವೆಲ್ ವಾಟರ್ಸ್ ಇದೆ. ಯಾಕೆಂದರೆ ಬಿಕಾಸ್ ಆಫ್ ಡ್ರಾಟ್ ಮತ್ತು ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ಮಾಡ್ತಾ ಇದೆ. ಇದರಿಂದ ಫ್ರೈಟ್ ಟ್ರಾನ್ಸ್ಪೋರ್ಟ್ ಆಗಲಿ, ಎಕನಾಮಿ ಆಗಲಿ, ಸಪ್ಲೈ ಚೈನ್ಸ್ ಆಗಲಿ ಎಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ. ಜೊತೆಗೆ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಾಯಿದೆ. ರೀಸೆಂಟಾಗಿ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರಿಂದ ಅರ್ಬನ್ ವೇಸ್ಟ್ ಕೂಡ ವಾಟರ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಸೊ ದೇರ್ ಇಸ್ ಅ ನೀಡ್ ಫಾರ್ ಬೇಸಿನ್ವುಡ್ ಕೋಆಪರೇಷನ್ ಫಾರ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್. ಇದು ರೈನ್ ರಿವರ್ ಯುರೋಪಲ್ಲಿದೆ. 12th ಲಾಂಗೆಸ್ಟ್ ಇನ್ ಯುರೋಪ್ ಆ್ಯಂಡ್ ಲಾರ್ಜೆಸ್ಟ್ ಆರ್ ಲಾಂಗೆಸ್ಟ್ ಇನ್ ವೆಸ್ಟರ್ನ್ ಯುರೋಪ್ ಅಂತ ಹೇಳ್ತಾರೆ.
ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ, ಕೊನೆ ಆರ್ಟಿಕಲ್ ಯಾವುದಂದರೆ ಅಸ್ಸಾನ್ ಕನ್ಸರ್ವೇಷನ್ ರಿಸರ್ವ್. ಅಸ್ಸಾನ್ ಕನ್ಸರ್ವೇಷನ್ ರಿವರ್ ನ್ಯೂಸ್ ಏನಿದೆ ಅಂತಂದರೆ, ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಏನು ಕ್ಲಾರಿಫೈ ಮಾಡಿದೆ ಅಂತಂದರೆ ದ್ಯಾಟ್ ದ ಡೈರೆಕ್ಷನ್ ಬ್ಯಾನಿಂಗ್ ಮೈನಿಂಗ್ ಆಕ್ಟಿವಿಟೀಸ್ ವಿತ್ ಇನ್ ದ 10 ಕಿಲೋಮೀಟರ್ ರೇಡಿಯಸ್ ಆಫ್ ಅಸ್ಸಾನ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ವಿಲ್ ಅಪ್ಲೈ ಟು ಅದರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್ಸ್ ಅಕ್ರಾಸ್ ದ ಕಂಟ್ರಿ ಫಾರ್ ದ ಸೇಕ್ ಆಫ್ ಪ್ಯಾರಿಟಿ. ಏನು ಮಾಡಿದ್ರಪ್ಪ ಅಂತಂದರೆ, ಉತ್ತರಾಖಂಡದಲ್ಲಿರುವಂಥ ಅಸ್ಸಾನ್ ವೈಲ್ಡ್ ಲೈಫ್ ವೆಟ್ಲ್ಯಾಂಡ್ಸ್ ಸರೌಂಡಿಂಗಲ್ಲಿ ಮೈನಿಂಗ್ನ ಬ್ಯಾನ್ ಮಾಡಿದ್ರು. ಎಷ್ಟಪ್ಪ ಅಂತಾರೆ, 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಮೈನಿಂಗ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಹೇಳಿದಂತಂದರೆ, ನಾವು ಏನು ಅಸ್ಸಾನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಅಥವಾ ಅಸ್ಸಾಂ ವೆಟ್ಲ್ಯಾಂಡ್ಗೆ ಏನು ಆರ್ಡರ್ ಕೊಟ್ಟಿದ್ವಿ 10 ಕಿಲೋಮೀಟರ್ ಸರೌಂಡಿಂಗ್ ಅಂತ, ಆ ಆರ್ಡರ್ ಆಲ್ಮೋಸ್ಟ್ ಆಲ್ ದ ವೆಟ್ಲ್ಯಾಂಡ್ಸ್ ಇನ್ ಇಂಡಿಯಾ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇವಾಗ ಇಂಡಿಯಾದಲ್ಲಿರುವಂಥ ಎಲ್ಲ ವೆಟ್ಲ್ಯಾಂಡ್ಸಲ್ಲೂ ಸರೌಂಡಿಂಗ್ ಕೂಡ 10 ಕಿಲೋಮೀಟರ್ ರೇಡಿಯಸಲ್ಲಿ ಮೈನಿಂಗ್ ಮಾಡೋ ಹಾಗಿಲ್ಲ ಅಂತ. ಓಕೆ. ಸೊ ಲೀಗಲ್ ಪ್ರೊಟೆಕ್ಷನ್ ಅಂತಂದರೆ ಇಟ್ ಈಸ್ ಡಿಕ್ಲೇರ್ಡ್ ಅಂಡರ್ ಸೆಕ್ಷನ್ 36 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಅಡಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇದರ ಪ್ರಕಾರ ಮೈನಿಂಗ್ ಆಕ್ಟಿವಿಟೀಸ್ ವಿತಿನ್ 10 ಕಿಲೋಮೀಟರ್ ರೇಡಿಯಸಲ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ ಈ ಡೈರೆಕ್ಷನ್ ಎಕ್ಸ್ಟೆಂಡ್ಸ್ ಆಲ್ ದ ವೆಟ್ಲ್ಯಾಂಡ್ ಕನ್ಸರ್ವೇಷನ್ಸ್ ಫಾರ್ ದ ಪ್ಯಾರಿಟಿ. ಸೊ ಒಂದಕ್ಕೆ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಕೊಟ್ಟು ಬೇರೆ ವೆಟ್ಲ್ಯಾಂಡ್ಸಿಗೆ ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಪ್ಯಾರಿಟಿ ರಿಸ್ಟೋರ್ ಮಾಡೋದಕ್ಕೋಸ್ಕರ, ಎಲ್ಲರಿಗೂ ಕೂಡ ಸಮಾನತೆಯನ್ನು ರಿಸ್ಟೋರ್ ಮಾಡೋದಕ್ಕೋಸ್ಕರ ಎಲ್ಲ ವೆಟ್ಲ್ಯಾಂಡ್ಸ್ಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಇವಾಗ. ಸೊ ಅಸ್ಸಾಂ ಕನ್ಸರ್ವೇಷನ್ ರಿಸರ್ವ್ ಇದೆ. ಇಟ್ ಈಸ್ ಲೊಕೇಟೆಡ್ ಇನ್ ಡೆಹ್ರಾಡೂನ್, ಉತ್ತರಾಖಂಡದಲ್ಲಿದೆ. 444.4 ಹೆಕ್ಟರ್ಸ್ ಇದೆ. ಇದು ಕಾನ್ಫ್ಲುಯೆನ್ಸ್ ಆಫ್ ಅಸ್ಸಾನ್ ಮತ್ತು ಯಮುನಾ ರಿವರ್ ಕಾನ್ಫ್ಲುಯೆನ್ಸಲ್ಲಿ ಬರುತ್ತೆ. ಇದು ಅಸ್ಸಾನ್ ರಿವರ್ ಅನ್ಲೈಕ್ ಮೋಸ್ಟ್ ರಿವರ್ ನಾರ್ತ್ ಟು ಸೌತ್ ಫ್ಲೋ ಮಾಡಿದರೆ ಇದು ವೆಸ್ಟ್ ಟು ಈಸ್ಟ್ ಫ್ಲೋ ಮಾಡುತ್ತೆ. ಕಂಪ್ರೈಸಸ್ ಆಫ್ ಅಸ್ಸಾನ್ ಬ್ಯಾರೇಜ್ ಆ್ಯಂಡ್ ದ ವೆಟ್ಲ್ಯಾಂಡ್ ಕ್ರಿಯೇಟೆಡ್ ಬೈ ಡ್ಯಾಮಿಂಗ್ ಆಫ್ ಅಸ್ಸಾನ್ ರಿವರ್. ಸೊ ಡ್ಯಾಮ್ ಮಾಡೋದ್ರಿಂದ ಒಂದು ವೆಟ್ಲ್ಯಾಂಡ್ ಡ್ಯಾಮ್ ಮಾಡೋದ್ರಿಂದ ಒಂದು ವೆಟ್ಲ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಆ ವೆಟ್ಲ್ಯಾಂಡ್ ರಾಮ್ಸರಲ್ಲಿ ಬರುತ್ತೆ. ಕಂಪ್ರೈಸಸ್ ಆಫ್ ದ ಅಸ್ಸಾನ್ ಬ್ಯಾರೇಜ್ ವೆಟ್ಲ್ಯಾಂಡ್ ಕ್ರಿಯೇಟೆಡ್ ಬೈ ದ ಡ್ಯಾಮಿಂಗ್ ಡಿಕ್ಲೇರ್ಡ್ ಆಸ್ ಅ ಕನ್ಸರ್ವೇಷನ್ ರಿಸರ್ವ್ ಇನ್ 2005 ಕನ್ಸರ್ವೇಷನ್ ರಿಸರ್ವ್ ಡಿಕ್ಲೇರ್ ಮಾಡಿದರೆ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972. 2020ರಲ್ಲಿ ರಾಮ್ಸಾರ್ ಸೈಟ್ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಇಟ್ ಈಸ್ ದ ಫಸ್ಟ್ ರಾಮ್ಸಾರ್ ಸೈಟ್ ಇನ್ ಉತ್ತರಾಖಂಡ್. ಇಟ್ ಈಸ್ ಆಲ್ಸೋ ಲಿಸ್ಟೆಡ್ ಇನ್ ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಬೈ BNHS. BNHS ಅಂದರೆ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಂತ ಒಂದು NGO ಪ್ಲಸ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಎರಡು NGOs ಅದೆಲ್ಲ ಸೇರಿಕೊಂಡು ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಅಸ್ಸಾನ್ ಕೂಡ ಇದೆ. ಓಕೆ, ದಿಸ್ ಈಸ್ ಅಬೌಟ್ ಅಸ್ಸಾನ್. ಎಕೊಲಾಜಿಕಲ್ ಇಂಪಾರ್ಟೆನ್ಸ್ ಅಂದರೆ ಫ್ರೆಶ್ ವಾಟರ್ ಸಪೋರ್ಟ್ ಮಾಡುತ್ತೆ. ಸೆಂಟ್ರಲ್ ಏಷ್ಯನ್ ಫ್ಲೈವೇಯಲ್ಲಿ ಇದೆ, ಅದಕ್ಕೋಸ್ಕರ ಕ್ರಿಟಿಕಲ್ ಹ್ಯಾಬಿಟೇಟ್ ಫಾರ್ ಮೈಗ್ರೇಟರಿ ಬರ್ಡ್ಸ್ಗೆ ಹೆಲ್ಪ್ ಮಾಡುತ್ತೆ. ಬಯೋಡೈವರ್ಸ್ ವೆಟ್ಲ್ಯಾಂಡ್ ಸಪೋರ್ಟ್ ಮಾಡುತ್ತೆ. ರಿಚ್ ಫ್ಲೋರಾ ಆ್ಯಂಡ್ ಫೋನಾ ಇದೆ ಇದರಲ್ಲಿ. ಬರ್ಡ್ಸ್ ಇದರಲ್ಲಿ ಮೇಜರ್ ಅಟ್ರಾಕ್ಷನ್, ಯಾಕೆಂದರೆ ಸಿನ್ಸ್ ಇಟ್ ಇಸ್ ಪಾರ್ಟ್ ಆಫ್ ಸೆಂಟ್ರಲ್ ಏಷ್ಯನ್ ಫ್ಲೈವೇ, ಅಂದರೆ ಇಲ್ಲಿ ಬರ್ಡ್ಸ್ ಏನು ಮಾಡುತ್ತೆ, ಸೆಂಟ್ರಲ್ ಏಷ್ಯಾದಿಂದ ಹಾರಿ ಇಲ್ಲಿ ಬಂದು ಸ್ವಲ್ಪ ದಿನ ಉಳಿದುಕೊಂಡು ಇಲ್ಲಿ ತಮ್ಮ ಟ್ರಾವೆಲ್ ಥ್ರೂ ಜರ್ನಿಯಲ್ಲಿ ಸ್ವಲ್ಪ ರೆಸ್ಟಿಗೋಸ್ಕರ ಇಳಿಯೋ ಥರ ಒಂದು ಪ್ಲೇಸ್ ಇದು ಸೆಂಟ್ರಲ್ ಏಷ್ಯನ್ ಫ್ಲೈವ್ ಅಂದರೆ. ಸೊ ಅದಕ್ಕೆ ಅರೌಂಡ್ 300 ಸ್ಪೀಸೀಸ್ ಆಫ್ ಬರ್ಡ್ಸ್ ಕಂಡು ಬರುತ್ತೆ. ಅದರಲ್ಲೂ ನೋಟಬಲ್ ಸ್ಪೀಸೀಸ್ ಏನಂದರೆ ವೈಟ್ ಟ್ರಂಪೆಟ್ ವಲ್ಚರ್, ಬೋಯಸ್ ಪ್ಲಾಚಾರ್ಡ್ಸ್ ಇವೆಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಎಂಡೇಂಜರ್ಡಲ್ಲಿ ಈಜಿಪ್ಟಿಯನ್ ವಲ್ಚರ್, ಸ್ಟೆಪೆ ಈಗಲ್, ಬ್ಲ್ಯಾಕ್ ಬೆಲಿಡ್ ಟರ್ನ್ ಇದೆಲ್ಲ ಕಂಡು ಬರುತ್ತೆ. ವಲ್ನರೇಬಲ್ಲಿ ಮಾರ್ಬಲ್ಡ್ ಟೀಲ್, ಕಾಮನ್ ಪಚಾರ್ಡ್, ಇಂಡಿಯನ್ ಸ್ಪಾಟೆಡ್ ಈಗಲ್ ಎಕ್ಸೆಟ್ರಾ ಕೂಡ ಈ ಅಸ್ಸಾನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಂಡು ಬರುತ್ತೆ. ಓಕೆ, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ ಅಂತ, ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಕೂಡ ಹೌದು. ಬಯೋಡೈವರ್ಸಿಟಿ ಬಿಯಾಂಡ್ ಬರ್ಡ್ಸಲ್ಲಿ 78 ಇನ್ವರ್ಟಿಬೇಟ್ ಸ್ಪೀಸೀಸ್ ಕಂಡು ಬರುತ್ತೆ. 49 ಫಿಶ್ ಸ್ಪೀಸೀಸ್, 4 amphibians, 1 reptile, 20 mammalian ಸ್ಪೀಸೀಸ್ ಎಲ್ಲ ಕಂಡು ಬರುತ್ತೆ. ಸೊ ಇದರಲ್ಲಿ ಗೋಲ್ಡನ್ ಮಶೀರ್, ಎಂಡೇಂಜರ್ಡ್ ಗೋಲ್ಡನ್ ಮಶೀರ್ ಇಸ್ ಅ ಸಿಗ್ನಿಫಿಕೆಂಟ್ ಸ್ಪೀಸೀಸ್ ಕಂಡು ಬರುತ್ತೆ ಇಲ್ಲಿ. ಸೊ ಅಸ್ಸಾನ್ ಕನ್ಸರ್ವೇಷನ್ ರಿಸರ್ವ್ ಯಾಕೆ ಮ್ಯಾಟರ್ ಆಗುತ್ತೆ ಅಂದರೆ ಸಪೋರ್ಟ್ ಮಾಡುತ್ತೆ ಮೈಗ್ರೇಟರಿ ಬರ್ಡ್ಸ್ನ, ಸೆಂಟ್ರಲ್ ಏಷ್ಯನ್ ಫ್ಲೇವರ್ದಲ್ಲಿದೆ. ಎಕೊಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ, ಎಸ್ಪೆಷಲಿ ಅಸ್ಸಾನ್ ಯಮುನಾ ರಿವರ್ ಸಿಸ್ಟಮಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ನ ಕನ್ಸರ್ವ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ. ನ್ಯಾಚುರಲ್ ಫಿಲ್ಟ್ರೇಷನ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಬಯೋಡೈವರ್ಸಿಟಿ ಮತ್ತು ಎಕೋಟೂರಿಸಮ್ನ ಪ್ರಮೋಟ್ ಮಾಡುತ್ತೆ ಇದು. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂದರೆ ಏನಪ್ಪ ಅಂತಂದರೆ, ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂದರೆ ಇಟ್ ಈಸ್ ಅ ಮೇಜರ್ ಮೈಗ್ರೇಟರಿ ಬರ್ಡ್ ರೂಟ್. ಮೈಗ್ರೇಟರಿ ಬರ್ಡ್ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುವಾಗ ಈ ಪ್ಲೇಸಸಲ್ಲಿ ಬರ್ಡ್ಸ್ ಬೇರೆ ಬೇರೆ ಜಾಗದ ಹತ್ತಿರ ರೆಸ್ಟಿಗೋಸ್ಕರ ಅಥವಾ ಕ್ಯಾಂಪಿಂಗ್ ಮಾಡುತ್ತಿರುತ್ತೆ. ಸೊ ಈ ಎಲ್ಲ ಪ್ಲೇಸ್ನ ಸೇರಿಸಿ ಏಷ್ಯನ್ ಫ್ಲೈವೇ ಅಂತ ಕರಿತೀವಿ. ಸೊ ಈ ರೀತಿ ವರ್ಲ್ಡಲ್ಲಿ ಟೋಟಲ್ 6 ಬರ್ಡ್ ಫ್ಲೈವೇಸ್ ಇದೆ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದು, ಸೆಂಟ್ರಲ್ ಏಷ್ಯನ್ ಫ್ಲೈವೇಸ್. ಓಕೆ, ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ನಿಮಗೆ ಏನಾದರೂ ಬೇರೆ ಆರ್ಟಿಕಲ್ಸ್ ಡಿಸ್ಕಸ್ ಮಾಡೋಕ್ಕಿತ್ತು ಅಂತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಏನಾದರೂ ಬೇರೆ ಟಾಪಿಕ್ಸಲ್ಲಿ ಡಿಸ್ಕಸ್ ಮಾಡಬೇಕಂತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ಟುಡೇಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.